ಹಾಗೆಯೇ ತಿಳಿದುಕೊಳ್ಳಿ ಮತ್ತು ನನ್ನ ಶ್ರೀಮತದಂತೆ ನಡೆದು ಮುಂಬರುವ ಸ್ವರ್ಣಮಯ ಯುಗದಲ್ಲಿ ನೀವು ಅನೇಕ ಜನ್ಮಗಳ ಶ್ರೇಷ್ಠ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಇವರಿಗೆ ಕಾಣಿಸ್ತಾ ಇದೆಯಲ್ಲ ಈ ಚಿತ್ರ, ಸ್ವರ್ಗದ ಚಿತ್ರ. ಸ್ವರ್ಣಿಮ ಭಾರತ ಅಂತ ಹೇಳ್ತೀವಿ. ಬಂಗಾರದ ಪಕ್ಷಿಯಾಗಿತ್ತು ಭಾರತ. ಒಂದೊಮ್ಮೆ ನಾವು ಬಹಳ ಸಾಹುಕಾರಾಗಿದ್ವಿ. ಬಂಗಾರದ ಮನೆ ವಾಸ, ಬಂಗಾರ ಕಟ್ಟಿ ಊಟ, ಬಂಗಾರ ನಾಣ್ಯ ಚಲವಣೆ ಇತ್ತು, ಬಂಗಾರದ ಕಟ್ಟಿ ಮಾಸ ಹಾಕೊಂಡು ರಾಜ್ಯದ ಅದು ಈಗ ಕಡಿಗಳ ಅಂತ್ಯದಲ್ಲಿ ನಾವು ಸಾಧಾರಣ ಬಡವರಾಗಿದ್ವಿ. ಬಡ ರಾಷ್ಟ್ರ ಭಾರತ ಅಂತ ಕರ್ಸ್ಕೊಂಡು ಅದಕ್ಕೆ ಬಡವರ ಬಂಧು ಅಂತ ಪರಮಾತ್ಮ ಹೇಳ್ತಾರೆ. ಯಾವಾಗ ಬಡವರಾಗ್ತೀವಿ ಭಗವಂತ ಬಂದು ಮತ್ತೆ ಭಾಗ್ಯವನ್ನು ಕೊಟ್ಟಿರ್ತೀವಿ. ಸ್ವರ್ಗದ ರಾಜ್ಯ ಭಾಗ್ಯ. ಈ ಸೃಷ್ಟಿಯನ್ನು ಏನಾರ ಮಾಡಿ ಏನಾರು ಟಿಕ್ 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 ಗಡಿಯಾರ ಮುಂದಕ್ಕೆ ಹೋಗ್ತಾ ಯಾರನ್ನ ಕೈಯಾಗಿದ್ದಾರೆ. ಹಂಗೆ ಸಮಯ ಮುಗಿತು ಅಂತ ಪರಮಾತ್ಮ ಹೇಳ್ಕೊಂಡಿದ್ದಾನೆ. ಕಲಿಯುಗ ಮುಗಿತು ಅಂತ ಅರ್ಥ ಆಯ್ತಾ? ಹೋಗ್ತದೆ, ಈ ಕಾಲ ಹೋಗುತ್ತದೆ. ದುಃಖದ, ಅಶಾಂತಿಯ, ರೋಗ ರುಜಿನಗಳ, ನಂಬಿಕೆ ವಿಶ್ವಾಸಗಳ ರೋಗ ರುಜಿನಗಳ ಕಾಲ ಹೋಗ್ತದೆ. ಅದಕ್ಕೆ ಪರಮಾತ್ಮ ಚಿಂತೆ ಯಾಕೆ ಮಾಡ್ತೀವಿ? ಚಿಂತೆ ಇದೆ ಅಂದ್ರೆ ನಾವು ಚಿಂತೆ ಬಿಡಿಸೋಕೆ ಪರಮಾತ್ಮ ಬಂದಿಲ್ಲ. ಯಾಕೆ ಚಿಂತೆ ಹಚ್ಕೊಂಡಿದೀವಿ ಅಂದ್ರೆ ನಾವೇ ಅದಕ್ಕೆ ನೀವು ಒಬ್ರಿಗೊಬ್ರು ಹೊಡೆದಾಡ್ತೀರಿ, ಒಬ್ರಿಗೊಬ್ರು ಮೋಸ ಮಾಡ್ಕೊತಿದ್ದೀರಿ. ಇಲ್ಲಿ ತಪ್ಪು ಮಾಡಕ್ಕೆ, ಇಲ್ಲಿ ಯಾರು ಮೋಸ ಮಾಡಕ್ಕೆ ಸಾಧ್ಯ ಇದೆ. ಅಂತಹ ಆ ಪರಮಧಾಮಕ್ಕೆ ಹೋಗೋದಕ್ಕೆ ಶಾಂತಿಯ ಪ್ರಾಪ್ತಿ ಮಾಡ್ಕೊಳ್ಳೋದು ಅಂತ. ಅಲ್ಲಿಂದ ಮತ್ತೆ ಸ್ವರ್ಗಕ್ಕೆ ಬರ್ತೀವಿ. ಇದೇ ಭೂಮಿಯಲ್ಲಿ ಸ್ವರ್ಗ ಮಾಡ್ತಾ ಇದ್ದೀನಿ ಪರಮಾತ್ಮ. ಅದಕ್ಕೆ ಸುಖ ಅಂತಾರೆ. ಸುಖದಲ್ಲಿ ಬರೋರು ದೇವತೆಗಳ ರಾಜ್ಯದಲ್ಲಿ ಬರೋರು ವೀರ ಗುಣವಂತರಾಗಿರ್ತಾರೆ, ಪುಣ್ಯದ ಜಮಾ ಮಾಡಿರ್ತಾರೆ. ಆ ಕೆಲಸ ನಾವು ಈಗ ಮಾಡ್ಕೋಬೇಕು. ಪಾಪ ಕಳ್ಕೊಳ್ಳಕ್ಕೆ ಒಬ್ಬ ಪರಮಾತ್ಮ ನೆನ್ಪು ಮಾಡ್ಬೇಕು, ಕೈಲಾದ ಪುಣ್ಯ ಕರ್ಮ ಮಾಡ್ಕೋಬೇಕು, ಆಗ ಸ್ವರ್ಗದಲ್ಲಿ ಬರ್ತೀವಿ. ಆ ಪರಮಾತ್ಮ ಹೇಗಿದೆ ಅಂದ್ರೆ ಜ್ಯೋತಿ ಸ್ವರೂಪ. ನಮ್ಗೊಂದು ಶ್ಲೋಕ ಹೇಳ್ಕೊಡ್ತೀವಿ, ದೀಪಂ ಜ್ಯೋತಿ ಪರಬ್ರಹ್ಮ ಅಂತ. ಆ ಪರಬ್ರಹ್ಮದ ಪರಮಾತ್ಮ ಸ್ವರೂಪ ಜ್ಯೋತಿ ಸ್ವರೂಪ. ಅವನಿಗೆ ದೇಹ ಇಲ್ಲ. ದೇಹ ಇರೋರು ಯಾವ ದೇವರಲ್ಲ. ದೇವರು ಅಂದ್ರೆ ಅರ್ಥ ದೇಹ ಇಲ್ಲ. ವರ್ಣಾತೀತ ಅಂದ್ರೆ ಯಾವ ಜಾತಿ ಮತ ಕುಲ ಮಾಡಿಲ್ಲ. ರೂಪಾತೀತ ಅಂದ್ರೆ ನಮ್ಮ ದೇಹನೇ ಇಲ್ಲ, ಅವನಿಗೆ ಆಕಾರನೇ ಇರುತ್ತೆ. ಅದಕ್ಕೆ ನಿರಾಕಾರ ಜ್ಯೋತಿರ್ಲಿಂಗಂ ಶಿವ ಅಂತ ಗುಂಡಾಕಾರ ಪೂಜೆ ಮಾಡ್ತೀವಿ. ಆ ಪರಮಾತ್ಮ ಅಶರೀರಿ, ಅಕಾಯ, ಭೋಕ್ತ, ಯೋನಿಜ, ಅವ್ಯಕ್ತ ಅಂತ ಕರಿತೀವಿ. ಅಂತ ಇಲ್ಲೇ ನರಕ, ಮೇಲೇನೇನು ಸುಳ್ಳಂತಾರೆ. ಈಗಿರೋ ನರಕ. ನರಕ ಅಂದ್ರೆ ನಿಮಗೆ ಬೇರೆ, ಸೌಕರ್ಯ ಬೇರೆ ಅನ್ಕೋಬಿಡ್ರಿ. ಎಲ್ಲರಿಗೂ ಕಷ್ಟ ಇದೆ. ಅರ್ಥ ಆಗ್ತಾನೆ ಹೇಳೋದು? ನೀವೇನಾರು ಅಂದ್ಕೊಂಡಿದ್ರಿ ಅವ್ನು ಸೌಕರ್ಯ ಚೆನ್ನಾಗಿ ಇಲ್ಲ, ಅವನಿಗೂ ಟೆನ್ಷನ್ ಇದೆ. ಆ ಸೌಕರ್ಯಕ್ಕೆ ಮೇಂಟೈನ್ ಮಾಡ್ಬೇಕಲ್ಲ, ಅವನಿಗೆ ದುಡ್ಡು ಅಷ್ಟೇ ದುಡಿಬೇಕು. ಈ ಸಣ್ಣಗೆ ಇರುವೆಗಿರೋ ಬರೋ ಇರುವೆಗೆ, ಆನೆ ಬರೋ ಆನೆಗೆ ಅಂತಾರೆ. ಹಂಗೆ ಟೆನ್ಷನ್ ಅಲ್ಲೇ ಇದ್ದಾರೆ ಎಲ್ಲರೂ. ನರಕದಲ್ಲಿ ಯಾರೂ ಸುಖ ಕಾಣಲ್ಲ. ಎಂತಹ ದುಡ್ಡಿರ್ಲಿ, ಎಂತಹ ಅಧಿಕಾರ ಇರಲಿ, ಎಲ್ಲರಿಗೂ ಟೆನ್ಷನ್ ಇದೆ. ಎಲ್ಲರಿಗೂ ರೋಗಗಳು ಇದು ಬಂದ್ರೆ ಅವನಿಗೂ ರೋಗ, ನೋವಿನ ಅನುಭವಿಸ್ಬೇಕು. ನೀನು ಅನ್ಬೋದು ಏನ್ ದುಡ್ಡಿದೆ ಅಂದ್ರೆ ನೀ ಎಸಿ ರೂಮ್ನ ಹಾಕ್ಬೋದು ಅಷ್ಟೇ. ವಾರ್ಡು ನೀನು ಸಾಧಾರಣ ಆರ್ಡಿನರಿ ವಾರ್ಡ್ಗೆ ಹಾಕ್ಬೋದು, ಹಾಸ್ಪಿಟ್ಲು ಅಷ್ಟೇ. ಎಲ್ಲರೂ ಅದೇ ನೀರು, ಅದೇ ಗಾಳಿ, ಅದೇ ಖುಷಿಯನ್ನು ಹಂಚಲಿಕ್ಕೆ ನಾವು ಈ ಸಮಯದಲ್ಲಿ ಇಷ್ಟೊಂದು ಸಮಯ ಕೊಟ್ಟು ಬರ್ತಾ ಇದೀವಿ. ಯಾಕೆಂದ್ರೆ ಕರೋನಾ ರೀತಿಯಿಂದ ಅಲೆಗಳು ಬರೋದಿದೆ. ಈ ಜಗತ್ತು ಹಳೆದು ಹೋಗ್ಬೇಕಂದ್ರೆ ದೊಡ್ಡ ದೊಡ್ಡ ಅಲೆಗಳು ಬರ್ತವೆ. ಭೂಕಂಪನೂ ಆಗ್ತದೆ, ಪ್ರವಾಹನೂ ಬರ್ತದೆ, ಬರಗಾಲ ಬೀಳ್ಬೋದು, ಯುದ್ಧಗಳಾಗ್ಬೋದು, ಏನೇನೇ ರೋಗಗಳು ಬರ್ಬೋದು, ಏನೆಲ್ಲ ವ್ಯತ್ಯಾಸಗಳಾಗ್ಬೋದು ಅಂತ ಪರಮಾತ್ಮ ನಮಗೆ ಹೇಳ್ಬಿಟ್ಟಿದೆ. ಈಗ ತಾಲೀಮ್ ನಡೀತದೆ. ತಾಲೀಮ್ ಅಂದ್ರೆ ಗೊತ್ತಾಗುತ್ತೆ ನಾನು, ನಾಟಕ ಮಾಡ್ತಾರಲ್ಲ, ಒಂದು ತಿಂಗಳು ಪ್ರಾಕ್ಟೀಸ್ ಮಾಡಿ ಒಂದೇ ನಾಟಕ ಆಡ್ತಾರೆ. ಹಾಗೆ ಇದೆಲ್ಲ ಪ್ರಾಕ್ಟೀಸ್ ನಡೀತಾ ಇದೆ. ನಮ್ಮ ಭಾರತಕ್ಕೆ ಒಳ್ಳೇದಾಗ್ತದೆ. ನಾವು ಭಾರತದಲ್ಲಿ ಭಕ್ತಿ ಮಾಡಿದ ಫಲ ಭಗವಂತ ಕೊಟ್ಟು ಸ್ವರ್ಗವನ್ನು ನಮ್ಗೆ ಕೊಟ್ಟು ಹೋಗ್ತಾನೆ. ಯಾವ ತಂಟೆ ತಕರಾರು ಇಲ್ಲದೆ ಸುಖವಾಗಿ ಆರೋಗ್ಯವಾಗಿರ್ತೀವಿ. ಸಂಪೂರ್ಣ ಆಯುಷ್ಯು. ನಾವು ಅವಾಗೆಲ್ಲ ಕೇಳಿದ್ವಿ, ಸ್ವಾಮೀಜಿ ಹೇಳ್ತೀವಿ, ಆಯುಷ್ಮಾನ್ ಭವ, ಪುತ್ರವಾನ್ ಭವ, ಸಂಪತ್ತಿವಾನ್ ಭವ, ದೀರ್ಘ ಸುಮಂಗಲಿ ಭವ. ಇವು ಭವ ಕೇಳಿದ್ದಷ್ಟೇ. ಇವಾಗ ಬರ್ತವೆ. ಪರಮಾತ್ಮ ಪ್ರಾಕ್ಟಿಕಲಿ ಕೊಡ್ತಾನೆ. 150 ವರ್ಷ ಬದುಕ್ತೀರಿ, ಯಾವ ರೋಗ ಇಲ್ಲದ ನಿರೋಗಿ ಕಂಚನಕಾಯ ಕೊಡ್ತೀನಿ. ಯಾವ ಡಾಕ್ಟರ್ ಬೇಡ, ಟ್ಯಾಬ್ಲೆಟ್ ಬೇಡ, ಇಂಜೆಕ್ಷನ್ ಕಾಟನೇ ಇರೋದಿಲ್ಲ. ಯಾರು ಸುಳ್ಳು ಮೋಸ ಮಾಡದ ಕಾರಣ ಪೊಲೀಸ್ ಇಲ್ಲ, ಜೈಲಿಲ್ಲ, ಕೋರ್ಟ್ ಇಲ್ಲ, ಕಚಿಲ್ಲ. ಅಂತಹ ರಾಮರಾಜ್ಯ ಸುವಾಲಯ ಬರ್ತದೆ. ಮಳೆ ಬೆಳೆ ಸಂಪನ್ನ ಸುಖದ ಸಾಮ್ರಾಜ್ಯವಾಗಿರ್ತದೆ. ಪುಣ್ಯಾತ್ಮರ ಕಾಲ ಬರ್ತದೆ, ಬಹಳ ಸುಖವಾಗಿರ್ತದೆ. ಅದಕ್ಕೆ ಆ ಖುಷಿ ನಿಮಗೆ ಎಲ್ಲರೂ ಕೊಡ್ತೀನಿ ಅಂತ ಭಗವಂತ ಬಂದ್ಬಿಟ್ಟಿದೆ. ಅದಕ್ಕೆ ನಾವು ದೇವಸ್ಥಾನ ನೆನಪು ಮಾಡೋಕ್ಕೆ, ಭಗವಂತನ ಪೂಜೆ ಮಾಡೋಕ್ಕೆ ಕಟ್ಕೊಂಡು ನೆನಪು ಮಾಡ್ತೀವಿ. ಕಷ್ಟ ಕೊಟ್ಟರೆ ಯಾರು ನೆನೆಸ್ಕೊಳ್ಳೋ, ನಾವು ಸುಖ ಕೊಟ್ಟರೆ ನೆನೆಸ್ಕೊತೀವಿ. ಅದೇ ಭಗವಂತನ ಭಕ್ತಿ ಅಂತ. ಅರ್ಥ ಆಯ್ತದ? ಯಾರು ನೆನೆಸ್ಕೊತೀರಿ? ಭಗವಂತನ ಯಾಕೆ ನೆನೆಸ್ಕೊತೀವಿ? ಕಷ್ಟ ಆದಾಗ ಅಂದ್ರೆ ಅವ್ನು ಸುಖ ಕೊಟ್ಟಿದ್ದ. ಈಗ ಅದೇ ಕಲಿಯುಗದ ಕಷ್ಟ ಆಗಿದ್ದೀವಿ, ಎಲ್ಲರೂ ಕಷ್ಟ ಆಗಿದ್ದೀವಿ. ಆಗ ಭಗವಂತ ಸುಖ ಕೊಡಕ್ಕೆ ಬಂದಿದ್ದಾನೆ. ಹಾಗಾಗಿ ಈ ಸಂದೇಶ ನಿಮಗೆ ಕೊಡಕ್ಕೆ ಬಂದಿದ್ದು. ನಾವೆಲ್ಲರೂ ಆ ಪರಮಾತ್ಮ ನೆನಪು ಮಾಡೋಣ. ಕೂತ್ಕೊಳ್ಳಿ, ಇದ್ಕೊಳ್ಳಿ, ಓಡಾಡಿ, ಏನೇ ಮಾಡಿ ಪರಮಾತ್ಮ ನೆನಪು ಮಾತ್ರ ಬಿಡಬೇಡಿ. ಖುಷಿಯಾಗಿ, ಧೈರ್ಯವಾಗಿ, ಯಾವುದೇ ಕಾರಣಕ್ಕೂ ಅಳಬೇಡಿ. ನಾನಿಲ್ಲದೆ ಅವರಿಗೆ ನೆಮ್ಮದಿಯೂ ಇಲ್ಲ, ಖುಷಿಯೂ ಇಲ್ಲ. ಹೇ
ನನ್ನ ಪ್ರಾಣ ಮಿತ್ರರಾದಂತಹ ಪಾನ್ ಪರಾಗ್, ಬೀಡಿ, ಸಿಗರೇಟ್, ಗಾಂಜಾ, ಸಾರಾಯಿ, ಬನ್ನಿ, ತಮಗೆಲ್ಲ ಹೃದಯ ತುಂಬಿದ ಸ್ವಾಗತ. ಬನ್ನಿ, ಇವರಿಗೆ ನಿಮ್ಮ ಪರಿಚಯ ಕೊಡಿ, ತಮ್ಮ ತಮ್ಮ ಮಹಿಮೆಯನ್ನು ವರ್ಣಿಸಿ. ಬನ್ನಿ ಬನ್ನಿ ಬನ್ನಿ. ಖೈ ಕೆ ಪಾನ್ ಬನಾರಸ್ ವಾಲಾ. ದುರಭ್ಯಾಸ ಬಿಡಿ, ವ್ಯಸನದ ಜಾಗ ಬೇಡ, ಸ್ವರ್ಗದ ರಾಜ ಆಗೋದಕ್ಕೆ ಅಭ್ಯಾಸ ಮಾಡಿ, ಮಕ್ಕಳು ಆ ದಾರಿ ತನ್ನಿ. ತುಂಬಾ ಧನ್ಯವಾದ. ಇಷ್ಟೊತ್ತು ಕೂತ್ ಕೇಳಿದಕ್ಕೆ. ಸುಮಾರು 4 ಗಂಟೆ ಜಾಸ್ತಿ ಆಗ್ತದೆ. ಹೋಗಿ ಅಡಿಗೆ ಮಾಡಿದ್ರಲ್ಲ ನಿಮ್ಮ ಮನೇಲಿ? ನಾವು ಊಟಕ್ಕೆ ಬರ್ಬೇಕು ಅಂತ ಮಾಡಿದೀವಲ್ಲ. ಯಾರು ಊಟಕ್ಕೆ ಬರೋಣ? ನಾವು 6 ಜನ 8 ಜನ ಇದೀವಿ. ಚಿಕ್ಕಮಗಳೂರಿದ್ದೀವಿ ನಾವೀಗ. ಪಾಂಡವಪುರ ತಾಲೂಕು ನಾವೆಲ್ಲ ಖುಷಿಯಾಗಿದ್ದಾರೆ.